ಇಟ್ ಶುಡ್ ಬಿಕಮ್ ಅ ಪಬ್ಲಿಕ್ ಮೂವ್ಮೆಂಟ್. ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳಿಗೆ ಈ ತರ ಸುಳ್ಳು ಇತಿಹಾಸನ ಕೊಡಬಾರ್ದು ಅಂತ ನಾವು ಸರ್ಕಾರಕ್ಕೆ ಒಂದು ಸ್ಟ್ರಾಂಗ್ ರೆಪ್ರೆಸೆಂಟೇಷನ್ ಮಾಡಿದ್ರೇನೆ ಈ ಬದಲಾವಣೆ ಆಗುತ್ತೆ. ಇಲ್ಲಾಂದ್ರೆ ಈ NEP ಆಯ್ತು, NCF ಕಮಿಟಿಗಳು ನಡೀತಾ ಇರುತ್ತೆ. 10 ವರ್ಷದಲ್ಲಿ ನೀವು ಹೇಳ್ದಂಗೆ ಒಂದು ಶಬ್ದವನ್ನು ನಾವು ಬದಲಾಯಿಸಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ. ಇಟ್ಸ್ ಆಕ್ಚುಲಿ ಥಿಂಗ್ ಟು ಬಿ ಅಶೇಮ್ಡ್ ಆಫ್. ಸುಳ್ಳುಗಳನ್ನೇ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ಯಾಕೆ ಮೆಜಾರಿಟಿ ಕೊಟ್ರು, ಯಾಕೆ ದೇಶದ ಜನ ವೋಟ್ ಕೊಟ್ರು, ಯಾವ ತರ ಇತಿಹಾಸ ತಿರ್ಚಿದ್ರು ಅನ್ನೋ ಒಂದು ಉದಾಹರಣೆ ನೀವು ಕೇಳ್ತಾ ಇರ್ತಿಲ್ಲ ನನ್ಗೆ, ಅದನ್ನು ಹೇಳಕ್ ಇಷ್ಟಪಡ್ತೀನಿ. ಕಾಶಿ ವಿಶ್ವನಾಥ್ ಮಂದಿರ್ದೆ ಆಫ್ಟರ್ ಇಂಡಿಪೆಂಡೆನ್ಸ್ ನೀವು ಕೇಳ್ದಂಗೆ ಮೇಜರ್ ಇದು ಯಾಕೆ ಔರಂಗಜೇಬ್ ಮಂದಿರ್ನ ಕೆಡವ್ದ ಅನ್ನೋದಕ್ಕೆ ಒಂದು ಬೇರೆ ಒಂದು ಕಥೆ, ಅದು ಸೃಷ್ಟಿ ಮಾಡಲಾಯ್ತು, ಕಥೆಯನ್ನು ಸೃಷ್ಟಿ ಮಾಡಲಾಯಿತು. ಅದು ಕಾಂಗ್ರೆಸ್ ಪ್ರೇರಿತ ಒಂದು ಕಥೆ. ಬಿಶಂಬರ್ನಾಥ್ ಪಾಂಡೆ ಎನ್ನುವ ಒಂದು ಕಾಂಗ್ರೆಸ್ಸಿನ ದೊಡ್ಡ ಮುಖಂಡರಾಗಿದ್ರು. ಅವರು ಒಡಿಸ್ಸಾ ರಾಜ್ಯದ ರಾಜ್ಯಪಾಲರು ಆಗಿದ್ರು, ಪಂಡಿತರು ಎಲ್ಲ. ಸೊ ಅವರು ಒಂದು ಇಸ್ಲಾಮಿಕ್ ಕಲ್ಚರ್ ಅಂಡ್ ಇಂಡಿಯಾ ಅನ್ನೋ ಒಂದು ಪೇಪರ್ ನಲ್ಲಿ ಕಾಶಿ ವಿಶ್ವನಾಥ್ ಮಂದಿರದ ಹಿಸ್ಟ್ರಿ ಬರೀತಾರೆ. ಅದರಲ್ಲಿ ಔರಂಗಜೇಬ್ ಯಾಕೆ ಆ ಮಂದಿರ ಕೆಡವ್ದ ಅನ್ನೋದಕ್ಕೆ ಒಂದು ಕಪೋಲ ಕಲ್ಪಿತ ಒಂದು ಔರಂಗಜೇಬ್ ಧ್ವಂಸ ಮಾಡ್ದ ಅನ್ನೋದು ಒಪ್ಕೋತಾರೆ ಅಟ್ಲೀಸ್ಟ್. ಅದ್ರಲ್ಲಿ ಮಾಸಿರೆ ಆಲಂಗಿರಿನಲ್ಲಿ 1669 ಏಪ್ರಿಲ್ ನಲ್ಲಿ ಔರಂಗಜೇಬ್ ಒಂದು ಫರ್ಮಾನ್ ಕಳಿಸ್ತಾನೆ. ಈ ಥಟ್ಟಾ, ಮುಲ್ತಾನ್, ಬನಾರಸ್ ಇಲ್ಲಿರುವ ಎಲ್ಲ ಈ ಕೆಟ್ಟ ದೇವಾಲಯಗಳು ಮತ್ತು ಅಲ್ಲಿರುವ ಈ ದುಷ್ಟ ಬ್ರಾಹ್ಮಣರು ಎಲ್ಲ ತಮ್ಮ ಫಾಲ್ಸ್ ವಿದ್ಯೆಗಳನ್ನ ಹಬ್ಬಿಸ್ತಾ ಇದ್ದಾರೆ, ಅದನ್ನೆಲ್ಲ ನಾಶ ಮಾಡ್ಬೇಕು ಅಂತ ಒಂದು ಫರ್ಮಾನ್ ಕಳಿಸ್ತಾನೆ ಏಪ್ರಿಲ್ ನಲ್ಲಿ. ಸೆಪ್ಟೆಂಬರ್ ಅಷ್ಟೊತ್ತಿಗೆ ಬನಾರಸ್ ಇಂದ ವಾಪಸ್ ಬರುತ್ತೆ. ಜಹಾಪನ ನೀವು ಹೇಳ್ದಂಗೆ ನಾವೆಲ್ಲಾ ಮಂದಿರಗಳನ್ನು ಕೆಡವಿದ್ವಿ, ಇನ್ಕ್ಲೂಡಿಂಗ್ ಬಿಶ್ನಾಥ್ ಮಂದಿರ್. ಅದು ಅಪಭ್ರಂಶವಾಗಿ ಬಿಶ್ನಾಥ್ ಮಂದಿರ್ ಅಂತ ಅದು ದಾಖಲೆ ಇದೆ, ಸಮಕಾಲೀನ ದಾಖಲೆ. ಸೊ ಈ ಬಿಶಂಬರ್ನಾಥ್ ಪಾಂಡೆ ಅದನ್ನ ಹೇಗೆ ಇತಿಹಾಸವನ್ನ ಹೇಗೆ ತಿರ್ಚೋದು ಅಂತ ಇದರಿಂದ ಗೊತ್ತಾಗತ್ತೆ. ಅವನ ಒಂದು ಕಥೆಯಲ್ಲಿ ಹೇಳ್ತಾನೆ, ಒಂದಾನೊಂದು ಕಾಲದಲ್ಲಿ, ಒಂದು ಇಸ್ವಿ ಏನು ಕೊಡೋದಿಲ್ಲ, ಒಂದಾನೊಂದು ಕಾಲದಲ್ಲಿ ಔರಂಗಜೇಬ್ ತನ್ನ ಎಲ್ಲಾ ರಾಜರು, ಹಿಂದೂ ರಾಜರು ಮತ್ತು ರಾಣಿಯರನ್ನು ಕರ್ಕೊಂಡು ಹೋಗಿ ಆಗ್ರಾ ಇಂದ ಬಂಗಾಲ್ಗೆ ಹೋದ್ನಂತೆ. ಆಕ್ಚುಲಿ ಔರಂಗಜೇಬ್ನ ಎಲ್ಲಾ ಜೀವನ ಚರಿತ್ರೆ ನೋಡಿದ್ರೆ ಒಂದ್ಸತಿ ಅವನು ಖುದ್ದಾಗಿ ಬಂಗಾಲ್ಗೆ ಹೋಗ್ಲೇ ಇಲ್ಲ, ಅವನ್ ಸೇನಾಪತಿಗಳನ್ನ ಕಳಿಸ್ದ. ಬಟ್ ಈ ಇದರಲ್ಲಿ ಅವನು ಹೋದ. ಸೊ ಆಗ್ರಾ ಇಂದ ಬಂಗಾಲ್ ಹೋಗುವಾಗ ರಸ್ತೆನಲ್ಲಿ ವಾರಣಾಸಿ ಬರುತ್ತೆ. ಸೊ ಆಗೆಲ್ಲಾ ಹಿಂದೂ ರಾಜರು ಹೋಗಿ ಜಹಾಪನ ನಮ್ಗೆ ಇದು ತುಂಬಾ ಶ್ರೇಷ್ಠವಾದ ಒಂದು ಜಾಗ, ಇಲ್ಲಿ ಹೋಗಿ ಪೂಜೆ ಮಾಡಕ್ಕೆ ನಮ್ಗೆ ಅನುಮತಿ ಕೊಡಿ ಅಂತ ಕೇಳ್ತಾರೆ. ಔರಂಗಜೇಬ್ ತುಂಬಾ ಉದಾರ ಹೃದಯದವನು, ಜಾತ್ಯತೀತ ಮಹಾರಾಜ. ಸರಿ, ನೀವೆಲ್ಲ ಮಾಡ್ಕೊಳ್ಳಿ ಪೂಜೆ, ನಾವು ವೇಟ್ ಮಾಡೋಣ ಅಂತ ಅಲ್ಲಿ ಸ್ಟೇ ಮಾಡ್ತಾರೆ. ಇನ್ನೊಂದು ಇದೇನಂದ್ರೆ ಅನುಮತಿ ಕೇಳಿದ ಹಿಂದೂ ರಾಜರು ಅವ್ರು ತಾವೇ ಖುದ್ದಾಗಿ ಹೋಗಿ ಪೂಜೆಗೆ ಹೋಗಲ್ಲ, ಅವರು ಪತ್ನಿಯರನ್ನು ಕಳಿಸ್ತಾರಂತೆ, ಎಲ್ಲ ಮಹಾರಾಣಿಗಳು ಹೋಗ್ತಾರೆ. ಸೊ ಮಹಾರಾಣಿಯರು, ರಾಜ್ಪೂತಾನ ಮಹಾರಾಣಿಯರು, ಅವ್ರಿಗೆ ಯಾರು ಒಂದು ಸೈನಿಕರಿಲ್ಲ, ಬಾಡಿ ಗಾರ್ಡ್ಸ್ ಇಲ್ಲ, ಅವರೇ ಖುದ್ದಾಗಿ ಗಂಗೆಗೆ ಹೋಗಿ ಸ್ನಾನ ಮಾಡಿ ಆಮೇಲೆ ವಿಶ್ವನಾಥ್ ಪೂಜೆ ಮಾಡಿ ವಾಪಸ್ ಬರ್ತಾ ಇದ್ದಾರೆ. ಆಮೇಲೆ ಎಲ್ಲರನ್ನು ಕೌಂಟ್ ಮಾಡಿದಾಗ ಒಬ್ಬ ರಾಣಿ ಕಮ್ಮಿ ಆಗಿರ್ತಾಳೆ ಇದರಲ್ಲಿ, ಅದು ಕಚ್ಚಿನ ಮಹಾರಾಣಿ. ಸೊ ಔರಂಗಜೇಬ್ ಕೋಪ ಬರುತ್ತೆ, ಅವಳು ಕಚ್ ಮಹಾರಾಣಿ ಎಲ್ಲಿ ಹೋದ್ಲು ಅಂತ. ಅವ್ರ ಸೈನಿಕರನ್ನೆಲ್ಲ ಕಳಿಸ್ತಾರಂತೆ. ಅವಾಗ ಅಲ್ಲಿ ಹೋದಾಗ ವಿಶ್ವನಾಥ್ ಗರ್ಭಗುಡಿ ಗೋಡೆಯನ್ನು ಅವರು ಹಿಂಗ್ ಮುಟ್ಟಿದ್ರೆ ಆ ಗೋಡೆ ಹಿಂಗ್ ಸ್ಲೈಡ್ ಆಗೋಯ್ತಂತೆ. ಆ ಸ್ಲೈಡ್ ಆಗಿ ಅಲ್ಲಿ ಕೆಳಗಡೆ ಒಂದು ಸುರಂಗ ಮಾರ್ಗದಲ್ಲಿ ಈ ಸೈನಿಕರು ಕೆಳಗೆ ಹೋದಾಗ ಅಲ್ಲಿ ಆ ಕಚ್ಚಿನ ಮಹಾರಾಣಿ ಪಾಪ ಕೂತ್ಕೊಂಡು ನಗ್ನಾವಸ್ಥೆಯಲ್ಲಿ ಅವಳೆಲ್ಲ ಆಭರಣಗಳು, ವಸ್ತ್ರಗಳು ಎಲ್ಲ ಕಿತ್ಕೊಂಡು ಹೊರಟೋಗಿದ್ರು, ಅಳ್ತಾ ಕೂತಿದ್ದಂತೆ. ಏನಾಯ್ತು ನಿನ್ಗೆ, ಯಾರು ಇದ್ ಮಾಡಿದ್ರು ಅಂತ ಹೇಳಿದಾಗ, ಇಲ್ಲಿನ ಬ್ರಾಹ್ಮಣ ಪಂಡಿತರು ನನಗೆ ಈ ತರ ಮಾಡಿದ್ರು, ಇಲ್ಲಿನ ಬ್ರಾಹ್ಮಣರು ತುಂಬಾ ದುಷ್ಟರು, ಯಾವ ರಿಚ್ ತೀರ್ಥಯಾತ್ರಿಗಳು ಯಾರಾದ್ರೂ ಬಂದ್ರೆ ಅವ್ರನ್ನೆಲ್ಲ ಹೀಗೆ ಲೂಟಿ ಮಾಡ್ತಾರೆ ಅಂತ ಅವ್ರು ಹೇಳಿದ್ರಂತೆ. ಸೊ ಅದನ್ನು ಕೇಳಿ ಹಿಂದೂ ರಾಜರಿಗೆ ಎಷ್ಟು ಕೋಪ ಬಂತು ಅಂದ್ರೆ, ಅವರೇ ಹೋಗಿ ಔರಂಗಜೇಬ್ಗೆ ಇದು ಕೆಟ್ಟ ಸ್ಥಾನ, ಇಲ್ಲೆಲ್ಲ ದುಷ್ಕೃತ್ಯಗಳು ನಡೆಯುತ್ತೆ, ಮಹಿಳೆಯರಿಗೆ ಈ ತರ ಎಲ್ಲ ಮಾಡ್ತಾರೆ, ಇದನ್ನು ನೀವು ಒಡೆದ್ ಬಿಡ್ಬೇಕು ಅಂತ ಹೇಳ್ತಾರಂತೆ. ಅವ್ರಿಗೆ ಇಷ್ಟಾನೇ ಇರ್ಲಿಲ್ಲ ಔರಂಗಜೇಬ್ಗೆ ಹೊಡೆಯೋದಿಕ್ಕೆ. ಇವರ ಹಿಂದೂಗಳ ಒತ್ತಾಯದಿಂದ ಔರಂಗಜೇಬ್ ತುಂಬಾ ಇದಾಗಿ ಆ ಮಂದಿರವನ್ನು ಕೆಡವ್ದ ಅಂತ ಬಿಶಂಬರ್ನಾಥ್ ಪಾಂಡೆ, ಕಾಂಗ್ರೆಸ್ಸಿನ ಮುಖಂಡರು, ಅವರು ತಮ್ಮ ಕಥೆ ಬರೀತಾರೆ. ಮಥುರಾನಲ್ಲಿ ಯಾವ ರಾಣಿ ಸಿಕ್ಕಾಕೊಂಡಿದ್ಲು, ಇನ್ನೊಂದೇ ಸೋಮನಾಥ್ನು ಕೆಡವ್ದ, ಅಲ್ಲಿ ಯಾವ ರಾಣಿ, ಅದಕ್ಕೆ ಬೇರೆ ಬೇರೆ ಕಥೆ ಸೃಷ್ಟಿ ಮಾಡ್ಬೇಕು. ಒಂದು ಸುಳ್ಳು ಹೇಳ್ಬೇಕಂದ್ರೆ ಬೇರೆ ಬೇರೆ ತರದ್ದು ಕಥೆ ನೀವು ಸೃಷ್ಟಿ ಮಾಡ್ಬೇಕು. ನಾವು ಇವಾಗ ಇತಿಹಾಸದಲ್ಲಿ ನಾವು ಏನೇ ಒಂದು ಮಾತು ಹೇಳಿದ್ರು ಇದಕ್ಕೆ ಸೋರ್ಸ್ ಏನು, ಇದಕ್ಕೆ ದಾಖಲೆ ತೋರಿಸಿ ಅಂತ ಕೇಳೋದೆ. ಫುಟ್ ನೋಟ್ಸ್, ಸೈಟೇಷನ್ ಬರುತ್ತೆ. ಈ ಬಿಶಂಬರ್ನಾಥ್ ಪಾಂಡೆ ಕಥೆಗೆ ಒಂದು ಸೋರ್ಸ್ ಏನಂದ್ರೆ, ಇನ್ನೊಂದು ಕಾಂಗ್ರೆಸ್ ಮುಖಂಡರು, ತುಂಬಾ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ರು ಅವ್ರು, ಪಟ್ಟಾಭಿ ಸೀತಾರಾಮಯ್ಯ ಅಂತ. ಅವರು ಒಂದು ಪುಸ್ತಕ ಫೆದರ್ಸ್ ಅಂಡ್ ಸ್ಟೋನ್, ಅದರಲ್ಲಿ ಈ ಪ್ರಸಂಗದ ಉಲ್ಲೇಖ ಮಾಡಿ ಅವ್ರು ಹೇಳ್ತಾರೆ. ಇದಕ್ಕೆ ಅವ್ರು ಏನ್ ಸೋರ್ಸ್ ಏನ್ ಹೇಳ್ತಾರೆ ಅಂದ್ರೆ, ನನ್ನ ಒಬ್ಬ ಮಿತ್ರ ಇದ್ದ,
ಲಖನೌನಲ್ಲಿ ಒಬ್ಬ ತುಂಬಾ ಹೆಸರಾಂತವಾದ ಒಂದು ಮುಲ್ಲಾ ಇದ್ದ. ಅವನ ಮನೆಯಲ್ಲಿ ಒಂದು ಹಸ್ತಪ್ರತಿ ಇತ್ತು, ಒಂದು ಮ್ಯಾನುಸ್ಕ್ರಿಪ್ಟ್ ಇತ್ತು, ಅದರಲ್ಲಿ ಈ ವಿಷಯ ಉಲ್ಲೇಖಿತವಾಗಿತ್ತು. ಎಲ್ರಿಗೂ ಇದು ಜನಸಾಮಾನ್ಯರಿಗೆ ಗೊತ್ತಿರೋ ಒಂದು ವಿಷಯ. ಆ ಸ್ನೇಹಿತ ಏನೋದ ಮಧ್ಯ ಸತ್ತೋದ. ನಾನು ಆ ಮುಲ್ಲಾನ ನೋಡಕ್ಕಾಗ್ಲಿಲ್ಲ, ಆ ಹಸ್ತಪ್ರತಿ ನನ್ನ ಕೈಗೆ ಬರ್ಲಿಲ್ಲ. ಆದ್ರೆ ಈ ಒಂದು ಕಥೆ ತುಂಬಾ ಪ್ರಚಲಿತವಾದ ಒಂದು ಕಥೆ ಅಂತ. ಒಂದು ಮುಲ್ಲಾಯಿನ ಹೆಸರು ಗೊತ್ತಿಲ್ಲ, ಆ ಹಸ್ತಪ್ರತಿಯ ಹೆಸರು ಗೊತ್ತಿಲ್ಲ, ಆ ಸ್ನೇಹಿತ ಯಾರು ಅವನ ಹೆಸರು ಗೊತ್ತಿಲ್ಲ. ಏನು ಗೊತ್ತಿಲ್ದಿರಾ ಇರೋ ಒಂದು ವಿಷಯಕ್ಕೆ ಒಂದು ಸುಳ್ಳನ್ನು ನೀವು 100 ಸತಿ ಹೇಳಿದ್ರೆ ಅದು ಹೇಗೆ ಸತ್ಯ ಆಗೋಗುತ್ತೋ ಹಾಗೆ ಈ ಕಥೆಯನ್ನು ಪದೇ 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 ಹೇಳಿ ಹೇಳಿ ಹೇಳಿ, ಇದು ಔರಂಗಜೇಬ್ ಮಾಡಿದ್ದ ದುಷ್ಕೃತ್ಯ ಅಲ್ಲ, ಅಲ್ಲಿ ಕೆಟ್ಟ ಘಟನೆಗಳು ನಡೀತಾ ಇತ್ತು, ಅದಕ್ಕೋಸ್ಕರ ಹಿಂದುವಿನ ಒತ್ತಾಯದಿಂದ ಅವನು ಇದನ್ನ ಕೆಡವುದ ಅನ್ನೋ ಒಂದು ಸುಳ್ಳನ್ನು ಹಬ್ಸಿ ಹಬ್ಸಿ ಎಷ್ಟು ಸತಿ ಅದನ್ನ ಹೇಳಿದ್ದಾರೆ. 3-4 PhDs ನಲ್ಲಿ ಅದರ ಉಲ್ಲೇಖ ಇದೆ. ನಿಮ್ಮ ಮಾತಿನಿದ್ದಕ್ಕೂ ನೀವೇನ್ ಹೇಳ್ತೀರಂದ್ರೆ ಇತಿಹಾಸ ಕಿರ್ಚಿದ್ರು